ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ಕಂಟೆಂಟು ಜಸ್ಟ್ ಏನೂ ಇಲ್ಲ. ಲೂಸ್ ಮೋಷನ್ ಏನಾನ ಆದರೆ ಹುಷಾರಿಲ್ದಂಗೆ ಆದರೆ ಜಸ್ಟ್ ಒಂದು ರೆಸಿಪಿ, ಇದು ಸಾಬುದಾನಿ ಇದೆಯಲ್ಲ ಅದ್ರದ್ದು ಗಂಜಿ ಮಾಡ್ಕೊಂಡು ಕುಡಿದ್ರೆ ಒಂದು 2 ಟೈಮ್ ಕುಡಿಯೋ ಅಷ್ಟರಲ್ಲಿ ಫುಲ್ಲು ಕಡಿಮೆ ಆಗೋಗುತ್ತೆ. ಲೂಸ್ ಮೋಷನ್ ಇದ್ದರೂ ಅಷ್ಟೇ, ಒಂದು ನಿಶಕ್ತಿ ಇದ್ದರೂ ಅಷ್ಟೇ ಫುಲ್ ಕಡಿಮೆ ಆಗುತ್ತೆ. ಜಸ್ಟ್ ಅದೊಂದು ರೆಸಿಪಿ ತಂದಿದ್ದೀನಿ, ಬನ್ನಿ ಹೇಗೆ ಮಾಡೋದು ನೋಡೋಣ. ಬಾಂಡೆ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಎರಡು ಮುಷ್ಟಿಯಷ್ಟು ಒಬ್ರಿಗೆ ಇಲ್ಲ ಇನ್ನೊಂದು ಒಬ್ರಿಗೆ ಸಾಕಾಗಲ್ಲ, ಒಬ್ರಿಗೆ ಅಂತ ಅಂದ್ಕೊಳ್ಳಿ. ಇಬ್ಬರಿಗೆ ನೀವು ನೀರು ಹೆಂಗೆ ಹಾಕ್ಕೋತೀರೋ ಅದ್ರ ಮೇಲೆ. ಇದು ಒಬ್ರಿಗೇನೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇಬ್ರಿಗಾಗುತ್ತೆ. ಇದು ಸ್ಟವ್ ಹಚ್ಕೊಂಡು ಲೈಟಾಗಿ ಬಿಸಿ ಮಾಡ್ಕೋಬೇಕು ಇದನ್ನು. ಅಂದರೆ ಇದು ಬೇಯೋದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ರೆ ಬೇಗ ಬೇಯುತ್ತೆ. ಇಲ್ಲ ಇದನ್ನ ಟೈಮ್ ತೊಗೊಂಡು ನೆನೆಸಿ ಮಾಡೋದಕ್ಕೆಲ್ಲ ಆ್ಯಕ್ಚುಲಾಗಿ ತುಂಬ ಟೈಮ್ ತೊಗೊಳುತ್ತೆ. ಅರ್ಧ ಕಾಲು ಗಂಟೆ ನೆನೆಸಿಡಬೇಕು. ನೆನೆಸಿಟ್ಟು ಮಾಡಿದ್ರೆ ಅದು ಟೇಸ್ಟ್ ನೋಡಿ. ಈ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಟೇಸ್ಟು ಸುಮ್ಮನೆ ಸ್ವಲ್ಪ ಬಿಸಿ ಆಗೋ ಥರ ಹುರ್ಕೋಬೇಕಷ್ಟೆ. ಇದು ಆಗಿದೆ. ಜಸ್ಟ್ ಹಿಂಗೆ ಮುಟ್ಟಿದ್ರೆ ಜಸ್ಟ್ ಒಂದು ಕೈಗೆ ಒಂಚೂರು ಬಿಸಿ ತಾಕತ್ತೆ. ಇಷ್ಟು ಬಿಸಿಯಾದ್ರೆ ಸಾಕು. ಅಂದರೆ ಬೇಗ ಬೇಯುತ್ತೆ ಅನ್ನೋ ರೀಸನ್ ಅಷ್ಟೇ. ಇದು ಸ್ವಲ್ಪ ಟೇಸ್ಟು ಚೆನ್ನಾಗಾಗುತ್ತೆ ಈ ಥರ ಹುರ್ಕೊಂಡ್ರೆ. ನಾನೀಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ಇದರಲ್ಲಿ 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ ಹಾಫ್ ಲೀಟ್ರು ಬರುತ್ತೆ ಇದರಲ್ಲಿ. ಹಾಫ್ ಲೀಟ್ರಿಗೆ ಸ್ವಲ್ಪ ಕಡಿಮೆ ಬರ್ಬೋದು. ಅಷ್ಟಕ್ಕೆ ಒಂದು ಲೀಟ್ರ್ ನೀರು ಹಾಕ್ಕೊಳ್ಳಿ. ಈ ನೀರು ಕಾಯಬೇಕು. ಸ್ಟವ್ ಹಚ್ತಾ ಇದ್ದೀನಿ ನಾನು. ಸ್ವಲ್ಪ ಕುದಿಯೋ ಥರ ಆಗಬೇಕು ನೀರಿದು. ಸ್ವಲ್ಪ ಲೈಟಾಗಿ ಕುದೀತಾ ಇದೆ. ಲೈಟಾಗಿ ಸೊ ನಾನು ಹಾಕ್ತೀನಿ ಇದನ್ನು ಸಾಬುದಾನಿನ. ಈಗ ಗೊತ್ತಾಗುತ್ತೆ ನೋಡಿ ಕುದೀತಾ ಇರೋದು ನಿಮಗೆ. ಸಾಸಿವೆ ಈಗ ಜಸ್ಟ್ ಯಾವುದಕ್ಕೂ ಒಂದು ಒಗ್ಗರಣೆ ಹಾಕಿದೆ, ಅದು ಸಾಸಿವೆ ಬಿಟ್ಟಿದೆ. ಸ್ವಲ್ಪ ತಿರುಗಿಸ್ಬೇಕು, ಯಾಕಂದರೆ ತಳ ಸ್ವಲ್ಪ ಹಿಡ್ದಂಗೆ ಅನಿಸುತ್ತೆ. ತಿರುಗಿಸ್ಬೇಕು. ಇದು ಕುದಿಬೇಕಿದು. ಕುದಿಬೇಕು ಅನ್ನೋ ನೀರಲ್ಲಿ ಸ್ವಲ್ಪ ಬೇಯಬೇಕು. ಬೆಂದಾಗ ಅದು ತೋರಿಸ್ತೀನಿ ನಾನು ನಿಮಗೆ. ಒಂಥರ ನೀರಿನ ಥರನೇ ಅದು ಕಲರು ಚೇಂಜ್ ಆಗುತ್ತೆ. ವೈಟ್ ಇರೋದೇ ಇಲ್ಲ. ಅದು ವೈಟ್ ಕಾಣ್ತಿತ್ತಲ್ವ ನಿಮಗೆ ಸಾಬುದಾನಿ, ಅದು ವೈಟ್ ಇರೋದೇ ಇಲ್ಲ. ಆ ನೀರಿನ ಕಲರ್, ಈಗ ನೀರು ಏನು ಕಲರ್ ಅದೇ ಕಲರ್ ಬರುತ್ತೆ. ಅದೂ ಆ ನೀರಲ್ಲಿ ಸ್ವಲ್ಪ ಲೈಟಾಗಿ ಕಾಣಂಗೆ ಅನಿಸುತ್ತೆ ನೋಡಿ. ನಿಮಗೆ ಗೊತ್ತಾಗ್ತಾ ಇದೆ ನೀಟಾಗಿ ಬೆಂದಿದೆ. ಇದು ನೀರಲ್ಲಿ ಸೇಮ್ ಆ ನೀರಿನ ಥರನೇ ಆಗಿದೆ ನೋಡಿ ಕಲರ್. ಅದು ವೈಟ್ ಕಲರ್ ಇರೋದು ಸೇಮ್ ಹಂಗೆ ಆಗಿದೆ. ಸೊ ಇದು ಬೆಂದಿದೆ ಇದು ಈಗ ನೀಟಾಗಿ. ಸೊ ಇದು ರೆಡಿ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಅಂದರೆ ಉಪ್ಪು ಜಾಸ್ತಿ ತೊಗೊಳ್ಳಲ್ಲ. ಇದು ಆಲ್ರೆಡಿ ಸೇಮ್ ಅನ್ನ ಹೆಂಗೆ ಟೇಸ್ಟ್ ಇರುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ. ಸೊ ಉಪ್ಪು ಜಾಸ್ತಿ ತೊಗೊಳ್ಳಲ್ಲ ಇದು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದಕ್ಕೆ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಒಂದ್ಸಲ ಟ್ರೈ ಮಾಡಿದ್ದೀನಿ. ಇದಕ್ಕಿಂತ ನಿಮಗೆ ಆ್ಯಕ್ಚುಲಿ ಚಿಕ್ಕದಿತ್ತು ಅಂತ ಚಿಕ್ಕದಲ್ಲಿ ಮಾಡಿದ್ದೀನಿ ಸಾಬುದಾನಿ. ದೊಡ್ಡದಿರುತ್ತೆ ನೋಡಿ, ಅದು ಸಕ್ಕದಾಗಿ ಬರುತ್ತೆ. ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ದೊಡ್ಡದು ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ದೊಡ್ಡದು. ಇದಿದ್ರೆ ಇದು ಸೇಮ್ ಟೇಸ್ಟ್ ಒಂದೇನೆ. ಸೊ ಅದು ಸ್ವಲ್ಪ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಅಗ್ಯೋದಕ್ಕೆ ಸ್ವಲ್ಪ ಬಾಯಿಗೆ ಸಿಗುತ್ತೆ. ಅದು ದೊಡ್ಡದ್ರಲ್ಲೂ ಮಾಡ್ಬೋದು. ಸೇಮ್ ಅದು ಹಂಗೆ ಸ್ವಲ್ಪ ಬಿಸಿ ಆಗಂಗೆ ಸ್ವಲ್ಪ ಹುರಿದ್ಬಿಟ್ಟು ಸೇಮ್ ಇದು ಹೆಂಗೆ ಮಾಡಿದ್ದೀನೋ ಹಾಗೆ. ಸೊ ಇದಕ್ಕೆ ಇವಾಗ ಸ್ವಲ್ಪ ಶುಗರ್ ಸೇರಿಸ್ಕೊತಾ ಇದ್ದೀನಿ ನಾನು. 1 ಸ್ಪೂನ್ ಸಾಕಾಗುತ್ತೆ. ಫುಲ್ ಅದಕ್ಕೆ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗೋಗುತ್ತೆ. ನೀವು ಯಾವಾಗ ಕುಡಿಬೇಕು ಅನ್ಸುತ್ತೆ ಯಾವಾಗಾದ್ರೂ ಬಿಸಿ ಮಾಡ್ಕೋಬೋದು. ಬಿಸಿ ಮಾಡಿ ಯಾವಾಗ ತಕ್ಷಣ ಬಿಸಿ ಮಾಡಿ ಕುಡಿಬೋದು ನೋಡಿ. ಗೊತ್ತಾಗ್ತಾ ಇದೆ ನಿಮಗೆ. ನೀರನ್ನು ಅದು ವಾಟರು ಪ್ಲಸ್ ಅದು ಎರಡು ಒಂದೇ ಕಲರ್ ಆಗಿದೆ. ಅದು ಬೆಂದಿದೆ ಅಂತ ಅದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಅದರಲ್ಲಿ. ನಾನು ಕುಡಿತಾ ಇದ್ದೀನಿ.
ಜಸ್ಟ್ ಟ್ರೈ ಮಾಡಿ, ಇದು ಟೇಸ್ಟು ಚೆನ್ನಾಗಾಗುತ್ತೆ. ಸಣ್ಣ ಮಕ್ಳಿಗೂ ಆ್ಯಕ್ಚುಲಾಗಿ ಕೊಡ್ಬೋದು, ಟೇಸ್ಟ್ ಇರುತ್ತೆ. ಒಂದ್ಸರಿ ಟೇಸ್ಟ್ ಮಾಡಿಸಿದ್ರೆ ಕುಡಿಬೋದು. ನೋಡಿ ಕುಡಿತಿದ್ದೀನಿ ನಾನು ಇದನ್ನು. ಸೊ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತಿದ್ದೀನಿ. ಅಷ್ಟೇ. ನೀವು ಜಸ್ಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್.